ವಿಮೋಚನ ಕಾಂಡ 15ನೇ ಅಧ್ಯಾಯ 2ನೆಯ ವಾಕ್ಯ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸುವೆವು. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ದಾಟಿ ಬಂದಂಥ ಸಮಯದಲ್ಲಿ ಕರ್ತನಿಗೆ ಜಯಘೋಷವನ್ನು ಮಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಐಗುಪ್ತ ದೇಶದ 400 ವರ್ಷಗಳ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ, ಅಷ್ಟು ಮಾತ್ರವಲ್ಲ, ಅವರ ಕಣ್ಣ ಮುಂದೆಯೇ ಐಗುಪ್ತರ ಸೈನ್ಯವು ನಾಶವಾದುದನ್ನು ಕಂಡು ಬಹಳ ಸಂತೋಷಪಟ್ಟಂಥ ಇಸ್ರಾಯೇಲ್ಯರು ಈಗ ಕರ್ತನನ್ನು ಕೀರ್ತಿಸುತ್ತಾ, ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ, ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ, ಆತನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸುವೆವು ಎಂಬುದಾಗಿ ದೇವರನ್ನು ಕೀರ್ತಿಸಿ ಸ್ತುತಿಸುತ್ತಾ ಇದ್ದಾರೆ. ಇದು ಜಯವನ್ನು ಕಂಡಂತ ತಕ್ಷಣದಲ್ಲಿ ಅವರ ಬಾಯಿಂದ ಹೊರಟು ಬಂದಂತ ಕೀರ್ತನೆಯಾಗಿದೆ, ದೇವರನ್ನು ಸ್ತುತಿಸುವಂತ ಮಾತುಗಳಾಗಿದೆ. ಆದರೆ ಬಾಯಿಂದ ಬಂದಂತ ಈ ಸ್ತುತಿಯ ಮಾತುಗಳು ಅವರ ಜೀವಿತದಿಂದ ತೋರ್ಪಡುವುದರಲ್ಲಿ ಬಹಳ ವೈಫಲ್ಯತೆಗಳನ್ನು ಅನುಭವಿಸಿತು. ಅವರು ನಿಜಕ್ಕೂ ಕೂಡ ಬಾಯಿಂದ ದೇವರನ್ನು ಕೀರ್ತಿಸಿದಷ್ಟು ಮಟ್ಟಿಗೆ ತಮ್ಮ ಜೀವಿತದಿಂದ ದೇವರನ್ನು ಕೀರ್ತಿಸಲಿಲ್ಲ. ಆತನನ್ನ ಬಲವಾಗಿ ಇಟ್ಟುಕೊಂಡು ಜೀವಿಸಲಿಲ್ಲ. ಆತನಿಂದ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ನಂಬಲಿಲ್ಲ. ಆತನನ್ನ ವರ್ಣಿಸಲಿಲ್ಲ. ಆತನ ಮಹಿಮೆಯನ್ನ ಪ್ರಖ್ಯಾತಿ ಪಡಿಸಲಿಲ್ಲ. ಆದ್ದರಿಂದ ಕೆಲವೇ ದಿವಸಗಳಲ್ಲಿ ಅನೇಕ ನಾಶನಗಳನ್ನ ಕಂಡು ಕೊನೆಗೆ ಐಗುಪ್ತ ದೇಶದಿಂದ ಹೊರಟು ಬಂದಂತ ಯೆಹೋಶುವ ಮತ್ತು ಕಾಲೇಬರನ್ನು ಬಿಟ್ಟು ಬೇರೆ ಯಾರೂ ಕೂಡ ಕಾನಾನ್ ದೇಶಕ್ಕೆ ಕಾಲಿಡದೇ ಇರುವಷ್ಟು ಮಟ್ಟಿಗೆ ನಾಶನಗಳನ್ನು ಸಂಧಿಸಬೇಕಾಗಿ ಬಂದಿತ್ತು. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ನಿಜಕ್ಕೂ ಕೂಡ ದೇವರಿಂದ ಅದ್ಭುತಗಳನ್ನು ಹೊಂದುವಾಗ, ಆಶೀರ್ವಾದಗಳನ್ನು ಹೊಂದುವಾಗ, ಬಿಡುಗಡೆಗಳನ್ನು ಕಾಣುವಾಗ ನಮ್ಮ ಬಾಯಿಂದ ಬರುವಂಥ ಸ್ತುತಿ ಪದಗಳು, ಹರಕೆಗಳು, ದೇವರ ಮುಂದೆ ಮಾಡಿಕೊಳ್ಳುವಂಥ ತೀರ್ಮಾನಗಳಿಗಿಂತ ಜೀವಿತದಲ್ಲಿ ಅದನ್ನು ಕಾದುಕೊಂಡು ಯಾವಾಗಲೂ ಕೂಡ ದೇವರಿಗೆ ಅಂತಹ ಮಹಿಮೆಯನ್ನು ಸಮರ್ಪಿಸುತ್ತಾ ಮುನ್ನಡೆಯುವಂಥದ್ದೇ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಅನೇಕರು ಅದ್ಭುತಗಳನ್ನು ಹೊಂದಿದಾಗ ಆಡುವಂಥ ಮಾತುಗಳನ್ನು ಜೀವಿತದ ಮೂಲಕವಾಗಿ ತೋರ್ಪಡಿಸುವುದರಲ್ಲಿ ವಿಫಲರಾಗಿ ಬಿಡುತ್ತಾರೆ. ಹೆಚ್ಚಿನವರ ಪರಿಸ್ಥಿತಿ ಹಾಗೆಯೇ. ಇನ್ನೊಂದು ಕಷ್ಟ ಬರುವವರೆಗೂ, ಇನ್ನೊಂದು ಸಮಸ್ಯೆ ಬರುವವರೆಗೂ ಮಾತ್ರ ಆ ಒಂದು ಉತ್ಸಾಹ ಇರುತ್ತದೆ. ನಂತರ ಅದೆಲ್ಲವೂ ಕುಂದಿ ಹೋಗಿ ದೇವರನ್ನೇ ಬಿಟ್ಟು ಹೋಗುವಂಥ ಅವಸ್ಥೆಗಳಲ್ಲಿ ಕೂಡ ಆಗಿಬಿಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಬಾಯಿಂದ ದೇವರನ್ನ ಕೀರ್ತಿಸುವಷ್ಟು ಮಟ್ಟಿಗೆ ನಮ್ಮ ಜೀವಿತದಿಂದ, ನಮ್ಮ ಸ್ವಭಾವಗಳಿಂದ, ನಮ್ಮ ವರ್ತನೆಗಳಿಂದ, ಪ್ರತಿಯೊಂದು ಕಾರ್ಯದಿಂದಲೂ ಕೂಡ ನಾವು ದೇವರನ್ನ ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು. ನಮ್ಮ ಜೀವಿತದ ಉದ್ದಕ್ಕೂ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾವು ಅದೇ ರೀತಿಯಾಗಿ ಮುಂದುವರಿಯಬೇಕು. ಆಗಲೇ ದೇವರ ಪರಿಪೂರ್ಣತೆಯನ್ನು ಕಂಡು ಆತನಿಟ್ಟಿರುವಂಥ ವಾಗ್ದಾನಗಳ ಸಂಪೂರ್ಣತೆಯಲ್ಲಿ ಸಂತೋಷ ಪಡಬಹುದೇ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಆತನನ್ನು ಬಲವಾಗಿಟ್ಟುಕೊಂಡು ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಇಸ್ರಾಯೇಲ್ಯರು ಐಗುಪ್ತ ದೇಶದ 400 ವರ್ಷಗಳ ಬಂಧನದಿಂದ ಬಿಡುಗಡೆಯಾಗಿ ಕೆಂಪು ಸಮುದ್ರವನ್ನು ದಾಟಿ ಬಂದ ಕೂಡಲೇ, ಐಗುಪ್ತರ ನಾಶನವನ್ನು ಕಂಡ ಕೂಡಲೇ ಅಪ್ಪ ಜಯಗೀತೆಯನ್ನು ಹಾಡುತ್ತಾ, ನೀನೇ ಬಲವು, ನಿನ್ನಿಂದಲೇ ರಕ್ಷಣೆ ಉಂಟಾಯಿತು, ನಿನ್ನನ್ನು ವರ್ಣಿಸುತ್ತೇವೆ, ನಿನ್ನ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸುತ್ತೇವೆ ಎಂಬುದಾಗೆಲ್ಲ ಹರಕೆ ಮಾಡಿ ನಂತರ ತಮ್ಮ ಜೀವಿತದಲ್ಲಿ ಅದನ್ನ ಮರೆತು ಬಿಟ್ಟು ನಿನಗೆ ವಿರೋಧವಾಗಿ ನಡೆದುಕೊಂಡ ಹಾಗೆ, ನಾಶನಗಳಿಗೆ ಕಾರಣವಾದ ಹಾಗೆ ದಿವಸಗಳಲ್ಲಪ್ಪ ನಾವು ಆ ರೀತಿಯಾಗಿ ಜೀವಿಸದೆ ನಮ್ಮ ಬಾಯಿಂದ ಬರುವಂಥ ಸ್ತುತಿ ಪದಗಳಿಗೆ ತಕ್ಕಂತೆ, ನಮ್ಮ ಹೃದಯದಿಂದ ಉಕ್ಕಿ ಬರುವಂಥ ಕೃತಜ್ಞತೆಗೆ ತಕ್ಕಂತೆ ನಮ್ಮ ಜೀವಿತವಪ್ಪ ಅದರಲ್ಲೇ ಮುಂದುವರಿದು ನಡೆಯುವುದಕ್ಕೂ, ಕರ್ತನ ಮಹಿಮೆಯನ್ನು ಕಾಣುವುದಕ್ಕೂ, ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಪ್ಪ ನಿನ್ನ ಉದ್ದೇಶಗಳನ್ನು ನೆರವೇರಿಸುತ್ತಾ ವಾಗ್ದಾನಗಳನ್ನು ಪೂರ್ಣವಾಗಿ ಸ್ವತಂತ್ರ ಪಡಿಸಿಕೊಳ್ಳುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಸೋಲನುಂಟು ಮಾಡುವಂತಹ ಕಾರ್ಯಗಳು, ನಿರಾವಸ್ಥೆಗೆ ತಳ್ಳುವಂತಹ ವಿಷಯಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಹಿಂಜಾರುವಂತೆ ಮಾಡುವಂತಹ ಸೈತಾನ ಕುತಂತ್ರಗಳು ಲಯವಾಗಲಿ. ಅಪನಂಬಿಕೆಗಳನ್ನು ಹುಟ್ಟಿಸುವಂತೆ, ದೇವರಿಂದ ಅಗಲಿ ಹೋಗುವಂತೆ ಮಾಡುವಂಥ ಎಲ್ಲ ಕಾರ್ಯಗಳು ಲಯವಾಗಿ ನಿನ್ನಲ್ಲಿ ನೆಲೆಗೊಂಡಪ್ಪ ಹೇರಳ ಫಲ ಕೊಡುವಂಥ ಜೀವಿತಗಳಾಗಿ, ಸಮೃದ್ಧಿ ಸಂತೋಷದಲ್ಲಿ ಅಪ್ಪನ ನಾಮನ ಮಹಿಮೆ ಪಡಿಸುವಂಥ ಕುಟುಂಬಗಳಾಗಿ ಪ್ರತಿಯೊಬ್ಬೊಬ್ಬರನ್ನು ಕೂಡ ಮಾರ್ಪಡಿಸು, ಆಶೀರ್ವದಿಸು. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ
ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಪಣಿನೊಬ್ಬನಿಗೆ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.